ಉಂಡು ಮನೆಗೆ ದ್ರೋಹ ಬಗದ್ರು ಅನ್ನೋ ಒಂದು ಗಾದೆನ ನಮ್ಮ ಹಿರಿಯರು ಈ ಚೈನಾ ನೋಡಿನೇ ಬರೆದಿರಬೇಕು. 2001ರಲ್ಲಿ ಚೈನಾ WTO ಸೇರ್ಕೊಳುತ್ತೆ. WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಈ ಆರ್ಗನೈಸೇಷನ್ಗೆ ಸೇರ್ಕೊಂಡ್ರೆ ಜಗತ್ತಿನ ಯಾವ ಕಂಟ್ರಿಗಳ ಜೊತೆ ಬೇಕಾದ್ರೂ ನಾವು ವ್ಯವಹಾರ ಮಾಡಬಹುದು. ಒನ್ಸ್ ಚೈನಾ WTOಗೆ ಜಾಯ್ನ್ ಆದಾಗ ತುಂಬಾ ವೆಸ್ಟರ್ನ್ ಕಂಟ್ರಿಗಳು ಥಿಂಕ್ ಮಾಡ್ತವೆ ಚೈನಾನ ಉಪಯೋಗಿಸ್ಕೊಂಡು ನಾವು ಗ್ರೋ ಆಗಬೇಕು ಅಂತ. ಯಾಕಂದ್ರೆ ಚೈನಾದಲ್ಲಿ ಚೀಪ್ ಆಗಿ ಲೇಬರ್ ಸಿಗ್ತಾ ಇದ್ರು. ಆದ್ರೆ ಅವ್ರಿಗೆ ಇವಾಗ ಗೊತ್ತಾಗ್ತಾ ಇದೆ ಹೇಗೆ ಚೈನಾ ಅವ್ರ ಎಂಟೈರ್ ಎಕಾನಮಿನೇ ಮುಳುಗಿಸ್ತಾ ಬರ್ತಾ ಇದ್ದಾನೆ ಅಂತ. 2001ರಲ್ಲಿ ಚೈನಾ WTOಗೆ ಸೇರ್ಕೊಂಡ್ಮೇಲೆ ಜರ್ಮನ್ ಥಿಂಕ್ ಮಾಡುತ್ತೆ ಚೈನಾನ ಉಪಯೋಗಿಸ್ಕೊಂಡು ನಾನು ಎಂಟೈರ್ ವರ್ಲ್ಡ್ಗೆ ನನ್ನ ಪ್ರಾಡಕ್ಟ್ ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ. ಅದೇ ರೀತಿ ವೋಕ್ಸ್ ವ್ಯಾಗನ್, ಬೋಷ್ ಪ್ರತಿ ಒಂದು ಕಂಪನಿಗಳು ಚೈನಾಗೆ ಶಿಫ್ಟ್ ಆಗ್ತವೆ. ಬಟ್ ಚೈನಾ ಏನ್ ಮಾಡ್ತಾನೆ, ಚೈನೀಸ್ ಇಂಜಿನಿಯರ್ಗಳನ್ನ ಯೂಸ್ ಮಾಡ್ಕೊಂಡು ಇವ್ರ ಟೆಕ್ನಾಲಜಿನೆಲ್ಲ ಕಾಪಿ ಮಾಡಿ ಇವನೇ ಇವಾಗ ಜರ್ಮನ್ ಎಕಾನಮಿಗೆ ಕುತ್ತು ತಂದಿದ್ದಾನೆ. ಇವತ್ತು ಚೈನಾದ BYD, CATL ಈ ಕಂಪನಿಗಳು ಜರ್ಮನ್ ಅಲ್ಲಿ ಹೋಗಿ ಅವ್ರ ಓನ್ ಕಂಪನಿಗಳಿಗೆ ಕಾಂಪೀಟ್ ಮಾಡ್ತಾ ಇದಾವೆ. ಇದರಿಂದ ಜರ್ಮನಿನಲ್ಲಿ ಸುಮಾರು 5 ಲಕ್ಷ ಜನ ಕೆಲಸ ಕಳ್ಕೊಂಡಿದ್ದಾರೆ. ಚೈನಾ ಜರ್ಮನಿ ಮಾತ್ರ ಈ ತರ ಮಾಡ್ತಿಲ್ಲ, ಅಮೆರಿಕಾಗೂ ಮಾಡಿದಾನೆ. ಅಮೆರಿಕದ ಚಿಪ್ ಕಂಪನಿನಲ್ಲಿ ತನ್ನ ಇಂಜಿನಿಯರ್ಗಳನ್ನ ಬಿಟ್ಟು ಅಲ್ಲಿಂದ ಅವ್ರ ಟೆಕ್ನಾಲಜಿನ ಕತ್ಕೊಂಡ್ಬಂದು ಚೈನಾ ಇವತ್ತು ಡೀಪ್ ಸೀಕ್ ಮಾಡಿದಾನೆ. ಚೈನಾ ಇವತ್ತು AI ನಲ್ಲಿ ಕೂಡ ಡಾಮಿನೇಟ್ ಮಾಡ್ತಾ ಇದ್ದಾನೆ. ಚೈನಾ ಇವತ್ತು ತನ್ನೊಬ್ಬ ಬೆಳಿಬೇಕಂತ ಇಡೀ ಜಗತ್ತನ್ನೇ ತುಳಿತಾ ಬರ್ತಾ ಇದ್ದಾನೆ.